ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಬಗ್ಗೆ ಆಡಿರುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ರಾಜ್ಯದ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯ ಬಿಸಿ ಕಾವೇರಿದೆ. ಇದಕ್ಕೆಂದು ರಾಜ್ಯದ ಕೆಲ ಜಿಲ್ಲೆಗಳಿಗೆ ದಲಿತ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿದ್ರು. ಅದರಲ್ಲೂ ಕಲಬುರಗಿ ನಗರಕ್ಕೆ ಬಂದ್ ಬಿಸಿ ತುಸು ಜಾಸ್ತಿಯೇ ತಗುಲಿತು. ನಗರದ ಅನೇಕ ರಸ್ತೆಗಳೆಲ್ಲ ಖಾಲಿ ಇದ್ದುದು ಕಂಡು ಬಂದಿದ್ದು ಮತ್ತು ಗದಗ ನಗರದಲ್ಲಿಯೂ ಕೂಡ ಬೆಳಗ್ಗೆ ಅನೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ಕೂಡ ಕಂಡು ಬಂತು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಅವರು ರಾಜಕೀಯಕ್ಕೆ ಬರ್ತಾರಾ ಅಂತ ಪ್ರತಿಸ್ಪರ್ಧಿಗಳು ಮಾತನಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಇಂದು ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ನೌಕರರ ಸಂಘದ ಚುನಾವಣೆಯ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನು ಯಾವ ಎಂಎಲ್ಎ ಎಂಎಲ್ಸಿ ಆಗ್ಲಿಕ್ಕೆ ಹೊರಟಿಲ್ಲ. ನಮಗೆ ಈ ಅವಧಿ ಕೊಡ್ತೀರಾ, ಪೂರ್ತಿ ಮುಗಿಸಿ ಬಿಟ್ಟಿಯೇ ಮುಂದೆ ಹೋಗೋದು. ಅದನ್ನ ಬಿಟ್ಟು ಅವಕಾಶ ಬಂದಿದೆ ಅಂತ ಮಧ್ಯದಲ್ಲಿ ಹೋಗೋ ಜಯಮಾನ ನಮ್ಮದಲ್ಲ. ನೌಕರರು ಆಶೀರ್ವಾದವನ್ನ ಕೊಟ್ಟಿದ್ದಾರೆ, ಅವರ ಋಣ ತೀರಿಸೋದೇ ನಮ್ಮ ಪ್ರಿನ್ಸಿಪಲ್ ಅಂತ ಹೇಳಿದ್ರು. ಷಡಾಕ್ಷರಿ MLA ಆಗ್ತಾರೆ ಅಂತ ನೀವು ಕೇಳಿದ್ರಿ. MLC ಆದವ ನಾವು 5 ವರ್ಷ ಆಗಲ್ಲ. ನಾವು ಈ ಟರ್ಮ್ ಕೊಡ್ತೀರಾ, ಫುಲ್ ಮುಗಿಸೇ ಮುಂದಕ್ಕೆ ಹೋಗೋದು. ನಾವು ಟರ್ಮ್ ಮುಗಿಸ್ದೆ ಹೋಗೋದಿಲ್ಲ. ನಾವು ಮಧ್ಯದಲ್ಲಿ ಹೋಗೋದು ಯಾವುದೋ ಅವಕಾಶ ಸಿಗುತ್ತೆ, ಪ್ರಶ್ನೆ ಇಲ್ಲ. ನೌಕರ ಆಶೀರ್ವಾದ ಕೊಟ್ಟರೆ ಆ ಟರ್ಮ್ ಋಣ ತೀರಿಸೋಬೇಕು, ಅಷ್ಟೇ ನಮ್ಮ ಪ್ರಿನ್ಸಿಪಲ್. ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ ಹಿನ್ನೆಲೆ ಸರ್ಕಾರ ಸಾರ್ವಜನಿಕರ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿದ್ದು, ಸಂಭ್ರಮಾಚರಣೆಯ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲು ಸಜ್ಜಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ವಾಹನ ದಟ್ಟಣೆ ನಿಯಂತ್ರಣ, ಪಾರ್ಕಿಂಗ್ ವ್ಯವಸ್ಥೆ, ಬಾರ್ ಮತ್ತು ರೆಸ್ಟೋರೆಂಟ್ಗಳಿಗೆ ರಾತ್ರಿ ವೇಳೆ ಇಂತಿಷ್ಟು ಅವಧಿ ಅಂತ ನಿಗದಿಪಡಿಸಲಾಗಿದೆ. MG ರೋಡ್, ಕೋರಮಂಗಲ, ಟ್ರಿನಿಟಿ ಸರ್ಕಲ್ ಈ ರೀತಿಯಾದಂತಹ ಸೂಕ್ಷ್ಮ ಸ್ಥಳಗಳಲ್ಲಿ ಹದ್ದಿನ ಕೈ ನೀಡಲಾಗಿದೆ. ಅಂದು ಡ್ರಗ್ಸ್ ನಿಯಂತ್ರಣಕ್ಕೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗೂ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಗಮನವನ್ನು ಹರಿಸಲಾಗಿದೆ ಅಂತ ಹೇಳಿದರು. ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋ ವೇಳೆ ಹೈದರಾಬಾದ್ನ ಸಂಧ್ಯಾ ಚಿತ್ರಮಂದಿರದಲ್ಲಿ ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿದ ಘಟನೆ ಇದೀಗ ಅಲ್ಲು ಅರ್ಜುನ್ಗೆ ದೊಡ್ಡ ಸಂಕಷ್ಟ ತಂದಿದೆ. ಅಲ್ಲು ಅರ್ಜುನ್ ಈ ಪ್ರಕರಣದಲ್ಲಿ ಜೈಲಿನ ಮೆಟ್ಟಿಲು ತುಳಿದು ಬಂದು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಆದರೆ ಇದೀಗ ಮತ್ತೆ ಅಲ್ಲು ಅರ್ಜುನ್ಗೆ ಹೈದರಾಬಾದ್ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಇಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರು. ಅದರಂತೆಯೇ ಇಂದು ಅಲ್ಲು ಅರ್ಜುನ್ ಪೊಲೀಸ್ ಸ್ಟೇಷನ್ಗೆ ಬಂದು ಸುಮಾರು 2.5 ಗಂಟೆ ವಿಚಾರಣೆ ಎದುರಿಸಿ ಹೊರಗೆ ಬಂದಿದ್ದಾರೆ. ಪ್ರೇಮ್ ನಿರ್ದೇಶಿಸಿ ಧ್ರುವ ಸರ್ಜಾ ಅಭಿನಯಿಸಿರುವ ಕೆಡಿ ಚಿತ್ರದ ಮೊದಲ ಹಾಡು ಇಂದು ರಿಲೀಸ್ ಆಗಿದೆ. ರಿಲೀಸ್ ಆಗಿ ಕೆಲವೇ ಸಮಯದಲ್ಲಿ ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ. ಮೊದಲ ಹಾಡಿಗೆ ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅದ್ಭುತವಾಗಿ ಮೂಡಿ ಬಂದಿರುವ ಈ ಹಾಡಿಗೆ ಅಷ್ಟೇ ವೈಬ್ರೇಷನ್ ಕೂಡ ಇದೆ. ಶಿವ ಶಿವ ಅಂತ ಸಾಗೋ ಈ ಹಾಡು ಅಷ್ಟೇ ಕಲರ್ಫುಲ್ ಆಗಿ ಮೂಡಿ ಬಂದಿದ್ದು, ರೇಷ್ಮಾ ನಾಣಯ್ಯ ಹಾಗೂ ಧ್ರುವ ಸರ್ಜಾ ಅವರ ಭರ್ಜರಿ ಡ್ಯಾನ್ಸ್ ಈ ಹಾಡಿನಲ್ಲಿದೆ. ಅಷ್ಟೇ ಎನರ್ಜಿಯಿಂದ ಈ ಹಾಡನ್ನು ಮಾಡಲಾಗಿದೆ. ಒಂದ್ ರೀತಿಯಾದಂತಹ ಕ್ರೇಜ್ ಜನರಲ್ಲಿ ಮೂಡಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. 1975ರ ಕಾಲದ ಕಥೆಯನ್ನ ಈ ಚಿತ್ರ ಹೇಳುತ್ತೆ. ಅದ್ಭುತವಾದ ಸೆಟ್ ಅನ್ನು ಈ ಹಾಡಿಗೆ ಹಾಕಲಾಗಿದೆ. ಆ ದಿನಗಳಲ್ಲಿ ಬೆಂಗಳೂರು ಹೇಗಿತ್ತು ಅನ್ನೋ ಝಲಕ್ ಈ ಹಾಡಿನಲ್ಲಿ ಸಿಗತ್ತೆ. ಪ್ಯಾರಿಸ್ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಅವಳಿ ಕಂಚಿನ ಪದಕ ಗೆದ್ದು ಇತಿಹಾಸ ನಿರ್ಮಿಸಿದ್ದ ಮನು ಭಾಕರ್ ಅವರನ್ನು ಈ ಬಾರಿಯ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ನಾಮನಿರ್ದೇಶಿತರ ಪಟ್ಟಿಯಿಂದ ಹೊರಗಿಟ್ಟ ವಿಚಾರದಲ್ಲಿ ಮನು ಅವರ ತಂದೆ ರಾಮ್ ಕಿಶನ್ ಸರಣಿ ಹೇಳಿಕೆಗಳ ಮೂಲಕ ಭಾರೀ ಆಕ್ರೋಶ ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿದ ರಾಮ್ ಕಿಶನ್ ಭಾಕರ್, ನನ್ನ ಮಗಳನ್ನು ಶೂಟಿಂಗ್ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದಕ್ಕಾಗಿ ವಿಷಾದಿಸುತ್ತೇನೆ. ಬದಲಿಗೆ ಅವಳನ್ನು ಕ್ರಿಕೆಟ್ ಆಟಗಾರ್ತಿಯನ್ನಾಗಿ ಮಾಡಬೇಕಿತ್ತು. ಆಗ ಎಲ್ಲಾ ಪ್ರಶಸ್ತಿಗಳು ಮತ್ತು ಪುರಸ್ಕಾರಗಳು ಅವಳಿಗೆ ಬರ್ತಾ ಇದ್ವು ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ. बहुत शॉकिंग लगा कि खेल कमेटी ने जो रिकमेंडेशन में मनु भाकर का नाम नहीं शामिल किया, उस पर डिस्कस नहीं किया. इवन 1-2 पुराने खिलाड़ियों ने उसके बारे में बात करने की कोशिश की, तो भी जो खेल विभाग के जो बाबू बैठे हैं, ब्यूरोक्रेट्स बैठे हैं, उन्होंने ये कह के चुप करा दिया कि नहीं वो जिसने एप्लीकेशन नहीं डाला उस पर डिस्कस नहीं करेंगे.